ಒಂದು ಕಾಲದಲ್ಲಿ ನಾಯಕ ಮತ್ತು ನಿರ್ಮಾಪಕ ಅಂದರೆ ಇರಬೇಕು ಅಂತ ಒಂದು ಮಾದರಿ ಆಗಿದ್ದ ಒಂದು ಇಬ್ಬರು ಒಂದು ಗೆಳೆತನ ಆ ನಂತರದಲ್ಲಿ, ಯಾಕಂದರೆ ಇದೊಂದೇ ಅಲ್ಲ 2-3 ವಿಚಾರಗಳಲ್ಲಿ ಮಧ್ಯದಲ್ಲಿ ವೈಮನಸ್ಸು ಉಂಟಾಗಿದೆ. ಯಾವ ಕಾರಣಕ್ಕೋಸ್ಕರ ಅಂತಾರೆ? ಮತ್ತೆ ಏನಾದ್ರು ಮಾತಾಡಿದ್ದಿದೆಯಾ? ಮಾತಾಡೋಕ್ಕೆ ಅದು ಮಾತನಾಡಿ ರಾಜಿ ಮಾಡ್ಕೊಳ್ಳೋದು ಏನೂ ಮಾಡಲಿಲ್ವ ಅಂತ? ಏನಕ್ಕೆ ಸರ್, ಇವಾಗ ವಿಶ್ವಾಸ ಎರಡೂ ಕಡೆಯಿಂದ ಇರಬೇಕು. ಒಂದು ಕಡೆಯಿಂದ ಇದ್ದರೆ ಆಗ್ತದ? ಅದೇನೋ ಹೇಳ್ತಾರಲ್ಲ, ಮೈ ಮೇಲೆ ಬಿದ್ದು 3 ಕಾಸು ಅಂತ, ಹಂಗೆ ಅದನ್ನು ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಆ 3 ಕಾಸಿಗೆ ಬೆಲೆ ಒಳಗೆ ನಾನು ಯಾವತ್ತೂ ಇಷ್ಟಪಡಲ್ಲ ಸರ್. ನಾವು ಅವ್ರ ಮನೆ ಗೇಟ್ಗೂ ಸಮ ಇಲ್ಲ. ನಮ್ಮ ಮನೇಲಿ ನಾನಿದ್ದೀನಿ, ನನ್ನ ಕೂಲಿನ ನಾನು ಮಾಡ್ಕೊಂಡು ನಾನು ಜೀವನ ಮಾಡ್ತಾಯಿದ್ದೀನಿ. ನಾನು ಮತ್ತೆ ಅವ್ರ ಸಿನಿಮಾ ಮಾಡುವಷ್ಟು ಶಕ್ತಿ ನನಗಿದೆಯಾ? ರಾಬರ್ಟ್ಗೆ ಅವರೇ ಕತೆ ಮಾಡಿಸೋರು, ಅವರೇ ಟೈಟ್ಲ್ ಕೊಟ್ಟರು, ಅವರೇ ದುಡ್ಡು ಕೊಟ್ಟರು, ಸಿನಿಮಾ ಮಾಡಿದೆ ಸರ್. ಮತ್ತೆ ಕೊಡಬೇಕಲ್ಲ ಸರ್. ಅಂಥ ದಿನ ಬಂದಾಗ ನೋಡೋಣ ಸರ್. ನಮ್ಮ ಲೆವೆಲ್ ಚಿಕ್ಕಣ್ಣ ಅಂಥವ್ರನ್ನ ಜೊತೆಲಿ ಹಿಡ್ಕೊಂಡು ಒಳ್ಳೆ ಸ್ನೇಹಿತರುಗಳಿದ್ದಾರೆ, ಅಂಥವ್ರಿಗೆ ಸಿನಿಮಾ ಮಾಡ್ತೀನಿ ಸರ್. ನಮ್ಮ ಶಕ್ತಿ ಅಷ್ಟೇ ಇರೋದು ಸರ್. ಕಾಟೇರ ಟೀಮ್, ಯಾಕೆಂದರೆ ಜೊತೆಗೆ ತರುಣ್ ಅವರು ಇದ್ದರು, ಮಹೇಶ್ ಅವರು ಇದ್ದರು, ಮತ್ತು ಇಡೀ ಟೀಮ್ ನಿಮ್ಗೆ ಗೊತ್ತಿರೋಂಥವ್ರು. ಆ ವೇದಿಕೆಯಲ್ಲೂ ಕೂಡ ಅವರು ಮಾತನಾಡಿದ್ರು ಒಂದಷ್ಟು ವಿಚಾರ ಸರ್. ಇವಾಗ ನನ್ನ ಜೊತೆಲಿ ನಮ್ಮ ಸ್ಟಾಫ್ಸ್ ಇದ್ದಾರೆ. ನಾನು ಹೇಳ್ದಂಗೆ ಕೇಳ್ತಾರೆ, ನೀವು ಹೇಳ್ದಂಗೆ ಕೇಳ್ತಾರೆ, ಇಷ್ಟೇ, ಸಿಂಪಲ್. ಹಾಂ ಸರ್. ಟೈಟ್ಲ್ ಬಗ್ಗೆ ತರುಣ್ ಅವರು ವಿಚಾರ ಬಿಟ್ಕೊಟ್ಟಿಲ್ಲ, ಯಾಕಂದರೆ ಅವ್ರಿಗೂ ಗೊತ್ತಿತ್ತು ವಿಚಾರ ಏನೇನಾಗಿದೆ ಅಂತ. ಬಿಡಿ ಸರ್, ಅವರೆಲ್ಲ ಇನ್ನು ಪಾಪ ಅವ್ರಿಗೂ ಇರ್ತದಲ್ಲ, ಸಂಜೆ ಫೋನ್ ಬರ್ತದೆ ಅಂತ, ಅದಕ್ಕೇನು ಹೇಳಿರಬೇಕು, ತೊಂದರೆ ಇಲ್ಲ ಸರ್. ಸರ್, ಕೊನೆಯದಾಗಿ ಈ ವಿಚಾರವಾಗಿ ಹೇಳೋದಾದರೆ ನೇರವಾಗಿ ಏನು ತೊಂದರೆ ಇಲ್ಲ ಸರ್. ನಾನು ಹೇಳೋದಿಷ್ಟೇ, ನೋಡಿ, ಅವರು ನಮಗೆ ವಯಸ್ಸಲ್ಲಿ ದೊಡ್ಡವರಿದ್ದಾರೆ. ನಾವೇನಾದರೂ ತಪ್ಪು ಮಾಡಿದಾಗ ಸರಿ ತಪ್ಪು ಹೇಳುವಂಥ ಅಧಿಕಾರ ಅವ್ರಿಗಿದೆ. ಬಟ್ ಅದನ್ನು ಹೇಳೋ ನೀತಿ ಅನ್ನೋದು ಇರಬೇಕಾಗ್ತದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.